Hi everyone, welcome to science class, the world of wonderful and useful facts. So ಹಿಂದಿನ ತರಗತಿಯಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್, ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ 4 ಥರ ಇದೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ. 3 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನಾವು ಓದಿದ್ದೀವಿ. ಈಗ ಈ ಕ್ಲಾಸಲ್ಲಿ 4ನೇ ರೀತಿಯ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ 3 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋದು ಯಾವುದು ಅಂತ ಫಸ್ಟ್ ನೋಡೋಣ. So we have discussed about 3 types of chemical reactions, that is combination reaction, decomposition reaction, displacement reaction. Okay, and in this session we are going to discuss the double displacement reaction. Okay, ಈ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಆಟಮ್ ರಿಯಾಕ್ಟೆಂಟ್ಗಳ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಆಗೋದು ಡಿಸ್ಪ್ಲೇಸ್ಮೆಂಟ್ಗೆ ಒಳಪಡುತ್ತೆ. ಆದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಅಯಾನ್ಗಳ ಎಕ್ಸ್ಚೇಂಜ್ ಇಂದ, ರಿಯಾಕ್ಟೆಂಟ್ಗಳ ಮಧ್ಯದಲ್ಲಿ ಅಯಾನ್ಗಳ ಎಕ್ಸ್ಚೇಂಜ್ ಇಂದ ಆಗ್ತಕ್ಕಂಥ ಒಂದು ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಅದು ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡೆಫಿನೇಷನ್ ನೋಡೋದಾದ್ರೆ, ದ ರಿಯಾಕ್ಷನ್ ಇನ್ ವಿಚ್ ದರ್ ಈಸ್ ಎನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ಗಳ ಮಧ್ಯದಲ್ಲಿ ಅಯಾನ್ಗಳ ಎಕ್ಸ್ಚೇಂಜ್ ಇಂದ ಆಗ್ತಕ್ಕಂಥ ಒಂದು ರಿಯಾಕ್ಷನ್ ಅನ್ನು ನಾವು ಏನಂತ ಕರಿತೀವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೀವಿ. ಯಾಕೆ ಡಬಲ್ ಅನ್ನೋ ವರ್ಡ್ ಬಂತು ಅಂದರೆ, ಇಲ್ಲಿ ಒಂದು ಆಟಮ್ ಜಾಗದಲ್ಲಿ ಇನ್ನೊಂದು ಯಾವುದೋ ಆಟಮ್ ಬಂದು ಕೂತಿಲ್ಲ. ಓಕೆ, ಅಂದರೆ ಅದು ಸಪರೇಟ್ ಆಗಿಲ್ಲ, ಬಟ್ ಅದರದ ಪ್ಲೇಸ್ ಎಕ್ಸ್ಚೇಂಜ್ ಆಗಿದೆ. ಎರಡು ಅಯಾನ್ಗಳ ಪ್ಲೇಸ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ನಾವು ಈ ರಿಯಾಕ್ಷನ್ ಅನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಎರಡು ಅಯಾನ್ಗಳ ಪ್ಲೇಸ್ ಚೇಂಜ್ ಆಗಿದೆ, ಸೊ ದಟ್ ಇಟ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಎಕ್ಸಾಂಪಲ್ ದಟ್ ಈಸ್ ವಿಚ್ ಇಸ್ ಗಿವನ್ ಇನ್ ಆಕ್ಟಿವಿಟಿ 1.10. ಏನು ಮಾಡಬೇಕು ಅಂತಂದರೆ, ಸೋಡಿಯಂ ಸಲ್ಫೇಟನ್ನು ಬೇರಿಯಂ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡಬೇಕು. ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಜೊತೆಗೆ ಮಿಕ್ಸ್ ಮಾಡಿದಾಗ ಒಂದು ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಅದು ವೈಟ್ ಪ್ರೆಸಿಪಿಟೇಟ್ ರೂಪದಲ್ಲಿ ಫಾರ್ಮ್ ಆಗುತ್ತೆ. ಅದರ ಜೊತೆಗೆ ಎ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಫಾರ್ಮ್. ಓಕೆ, ಸೊ ಸೋಡಿಯಂ ಸಲ್ಫೇಟನ್ನು ಬೇರಿಯಂ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡಿದಾಗ ಒಂದು ವೈಟ್ ವಾಟರ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಬರುತ್ತೆ. ಅದನ್ನೇ ನಾವು ಬೇರಿಯಂ ಸಲ್ಫೇಟ್ ಅಂತ ಕರಿತೀವಿ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಸೊಲ್ಯೂಷನ್ ಬರುತ್ತೆ, ಸೋಡಿಯಂ ಕ್ಲೋರೈಡ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಸೊ ಇವೆರಡನ್ನ ನಾವು ಒಂದು ರಿಯಾಕ್ಷನ್ ಅಲ್ಲಿ ನೋಡೋದಾದ್ರೆ, ಕೆಮಿಕಲ್ ಈಕ್ವೇಷನ್ ಬರೆಯೋದಾದ್ರೆ ನೋಡಿ, ಇಲ್ಲಿ ಏನೇನು ಬರೆಯೋಣ ನಾವು. ಸೋಡಿಯಂ ಸಲ್ಫೇಟ್ ಅಂತಿದೆ. ಸೋಡಿಯಂ ಸಲ್ಫೇಟ್ ಇನ್ ದ ಸೆನ್ಸ್ Na2SO4. Na2SO4 that reacts with, or it is mixed with barium chloride BaCl2. ಸೊ ಎರಡು ಮಿಕ್ಸ್ ಮಾಡಿದಾಗ ಏನು ಸಿಗುತ್ತೆ, ಆಗಲೇ ಹೇಳಿದ್ದೀನಿ ನಾನು, ಬೇರಿಯಂ ಸಲ್ಫೇಟ್ ಸಿಗುತ್ತೆ. ದಟ್ ಈಸ್ BaSO4 ಪ್ಲಸ್ ನೋಡಿ, Ba ಆಯಿತು, SO4 ಆಯಿತು, ಇನ್ನು ಉಳಿದಿದ್ದು Na2 ಪ್ಲಸ್ Cl2 ಅಂದರೆ 2NaCl ಬರುತ್ತೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ವಾಟ್ ಈಸ್ ದಿಸ್ ಬೇರಿಯಂ ಸಲ್ಫೇಟ್? ದಿಸ್ ಈಸ್ ಎ ವೈಟ್ ಪ್ರೆಸಿಪಿಟೇಟ್. White precipitate, and sodium chloride is nothing but a solution. Okay, so barium sulfate is a white precipitate which is water insoluble ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆದಾಗ ಈ ರಿಯಾಕ್ಷನಲ್ಲಿ ಎಸ್ಪೆಷಲಿ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ. ಯಾವ ರಿಯಾಕ್ಷನಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೋ ಅಂತಹ ರಿಯಾಕ್ಷನ್ಗಳನ್ನು ನಾವು ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತ ಕರಿತೀವಿ. ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತಂದರೆ ಡೆಫಿನೇಷನ್ ನೋಡೋದಾದರೆ, ದ ರಿಯಾಕ್ಷನ್ ಇನ್ ವಿಚ್ ಪ್ರೆಸಿಪಿಟೇಟ್ ಈಸ್ ಪ್ರೊಡ್ಯೂಸ್ಡ್ ಈಸ್ ನೋನ್ ಆಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಈಗಾಗಲೇ ನೋಡಿದ ಹಾಗೆ ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ, ಮಿಕ್ಸ್ ಮಾಡಿದಾಗ BaSO4 ಫಾರ್ಮ್ ಆಗುತ್ತೆ. ಈ BaSO4 ಅನ್ನೇ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ದಿಸ್ BaSO4 ಈಸ್ ನೋನ್ ಆಸ್ ಪ್ರೆಸಿಪಿಟೇಟ್. What do you mean by precipitate? That is insoluble substance that cannot form a solution. It is insoluble in water. ಅಂತದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರೆಸಿಪಿಟೇಟ್ ಹೇಗೆ ಫಾರ್ಮೇಷನ್ ಆಯಿತು? ಇಟ್ ಇಸ್ ಫಾರ್ಮ್, ದಟ್ ಈಸ್ BaSO4 is formed by the reaction of two ions, that is SO4 2- and barium 2+. ಓಕೆ, ಈ ಎರಡು ಅಯಾನ್ಗಳ ಸಹಾಯದಿಂದ ನಮಗೆ BaSO4 ಸಿಕ್ಕಿದೆ. ಇದ್ರ ಜೊತೆಗೆ ಇನ್ನೊಂದು ಫಾರ್ಮ್ ಬರುತ್ತೆ, ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. ಅದರ್ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಸೋಡಿಯಂ ಕ್ಲೋರೈಡ್, ಬಟ್ ಇಟ್ ರಿಮೇನ್ಸ್ ಇನ್ ದ ಸೊಲ್ಯೂಷನ್. ಅದು ಸೊಲ್ಯೂಷನ್ ಒಳಗಡೆ ಇದ್ಬಿಡುತ್ತೆ, ಅದು ಸೋಡಿಯಂ ಕ್ಲೋರೈಡ್. ಬಟ್ BaSO4 ಇದೆಲ್ಲ, ಇದು ಇನ್ಸಾಲ್ಯುಬಲ್ ಆಗಿರೋದ್ರಿಂದ ಅದು ಸಪರೇಟ್ ಆಗಿ ನಮಗೆ ಸಿಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ. ಹೀಗೆ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಕೇಳ್ಬೋದು ನಿಮ್ಗೆ ಎಕ್ಸಾಮಲ್ಲಿ. ವಾಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆ್ಯಂಡ್ ಗಿವ್ ಎನ್ ಎಕ್ಸಾಂಪಲ್ ಅಂತಂದರೆ ಇದನ್ನು ನೀವು ಹೇಳಬೇಕಾಗತ್ತೆ, ಈ ಎಕ್ಸಾಂಪಲ್ ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ನೋಡೋದಾದರೆ, ಲೆಡ್ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ಗೆ ಮಿಕ್ಸ್ ಮಾಡಿದಾಗ
ಏನಾಗುತ್ತೆ ಅಂತ, ಅದು ಕೂಡ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಲೆಡ್ ನೈಟ್ರೇಟನ್ನು ಬರ್ಕೊಳ್ಳೋದಾದರೆ PbNO3 ಟ್ವೈಸ್ PbNO3 reacts with or it is mixed with potassium iodide. Potassium means Ki ಅಂತ ಹೇಳ್ತೀವಿ, Ki. Okay. ಮಿಕ್ಸ್ ಆದಾಗ ಏನಾಗುತ್ತೆ ನೋಡಿ, ವೆನ್ ಲೆಡ್ ನೈಟ್ರೇಟ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್, ಇಲ್ಲೂ ಕೂಡ ಒಂದು ಪ್ರೆಸಿಪಿಟೇಟ್ ಬರುತ್ತೆ, ಯೆಲ್ಲೋ ಕಲರ್ಡ್ ಪ್ರೆಸಿಪಿಟೇಟ್ ಬರುತ್ತೆ, ಅದ್ರ ಹೆಸರು ಲೆಡ್ ಅಯೋಡೈಡ್ ಅಂತ. ಲೆಡ್ ಅಯೋಡೈಡಿನ ಕಲರ್ ಯಾವುದು? ಯೆಲ್ಲೋ ಕಲರ್ ಇರುತ್ತೆ. ಅದೊಂದು ಪ್ರೆಸಿಪಿಟೇಟ್ ವಿಚ್ ಇಸ್ ಇನ್ಸಾಲ್ಯುಬಲ್ ಅಂಡ್ ಸೊಲ್ಯೂಷನ್ ಬರುತ್ತೆ, ಅದರಲ್ಲಿ ಒಂದು ಸಾಲ್ಟ್ ಇರುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್. ಇಟ್ ಇಸ್ ಫಾರ್ಮ್ಡ್ ಇನ್ ಸೊಲ್ಯೂಷನ್. ಓಕೆ, ಸೊ ಹಾಗಾದ್ರೆ ನಾವು ಅದನ್ನ ಈಕ್ವೇಷನ್ ಅಲ್ಲಿ ಬರೆಯೋದಾದ್ರೆ ಏನು ಫಾರ್ಮೇಷನ್ ಆಗುತ್ತೆ? ಲೆಡ್ ಅಯೋಡೈಡ್ ಅಂತ ಹೇಳ್ತೀವಿ. ಲೆಡ್ ಮೀನ್ಸ್ Pb, ಅಯೋಡೈಡ್ ಇನ್ ದ ಸೆನ್ಸ್ I2, Pb(I2) ಪ್ಲಸ್ ಮತ್ತೇನು ಸಿಗುತ್ತೆ? ಪೊಟ್ಯಾಷಿಯಂ ನೈಟ್ರೇಟ್ ಸಿಗುತ್ತೆ, ದಟ್ ಈಸ್ KNO3 ಇದೆ. ಸೊ ಅದನ್ನು ನಾನು 2 ಹಾಕೊಳ್ತೀನಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಸೊ 2KNO3 ಫಾರ್ಮೇಷನ್ ಆಗುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್. ಓಕೆ, ಸೊ ಹಿಯರ್ Pb(I2) ಈಸ್ ನಥಿಂಗ್ ಬಟ್ ಲೆಡ್ ಅಯೋಡೈಡ್. Lead iodide. So what is the color of this lead iodide? Which is yellow and it is called as precipitate. ಹಾಗಾದ್ರೆ precipitation reaction ಗೆ ಇದನ್ನು ಕೂಡ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಅಯಾನ್ಗಳ ಎಕ್ಸ್ಚೇಂಜ್ ಆಗೋದ್ರಿಂದ ಈ ರಿಯಾಕ್ಷನ್ ಆಗತ್ತೆ ಅಂತ. ಓಕೆ, ಸೊ ಯಾವ್ದ್ಯಾವುದು ಲೆಡ್ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ಅಯೋಡೈಡ್ಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಓಕೆ, so far we have discussed about 4 types of chemical reactions. So which are the, so recall ಮಾಡ್ಕೊಳ್ಳೋದಾದ್ರೆ which are the types of chemical reactions? That is combination reaction, decomposition reaction, then displacement reaction ಮತ್ತೆ double displacement reaction. 4 ರೀತಿಯ ರಿಯಾಕ್ಷನ್ಸ್ ಇದೆ. ಇದಕ್ಕೆ ಡೆಫಿನೇಷನ್ ಅನ್ನು ನೀವು ನೋಡ್ಕೋಬೇಕಾಗತ್ತೆ, ಎಕ್ಸಾಂಪಲ್ಸ್ ಅನ್ನು ನೋಡ್ಕೋಬೇಕಾಗತ್ತೆ, ಎಕ್ಸಾಂಪಲ್ಸ್ ಜೊತೆಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಅನ್ನ ನೀವು ಬರೀಬೇಕಾಗತ್ತೆ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಈ ಒಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಯಾವುದೇ ಕ್ವಶನ್ ಫ್ರೇಮ್ ಮಾಡಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಯಾಕ್ಷನ್. ಓಕೆ, ಸೊ ಇದ್ರ ಮೇಲೆಗಡೆ ಸಾಕಷ್ಟು ಬಾರಿ ಅಂದರೆ ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಸಾಕಷ್ಟು ಬಾರಿ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ವೆರಿ ಈಸಿ. ಅದು ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಹಾಗಾದರೆ ವಾಟ್ ಈಸ್ ಆಕ್ಸಿಡೇಷನ್ ಅಂಡ್ ವಾಟ್ ಈಸ್ ರಿಡಕ್ಷನ್ ಅಂತ ನೋಡೋದಾದರೆ ಎರಡು ಅಪೋಸಿಟ್ ಇರುತ್ತೆ. ಯಾವುದು ಆಕ್ಸಿಡೇಷನ್ ಕಲ್ತ್ಕೊಂಡ್ರೆ ನಾವು ರಿಡಕ್ಷನ್ ಹೇಳೋದು ಈಸಿ ಆಗುತ್ತೆ. ವಾಟ್ ಈಸ್ ಆಕ್ಸಿಡೇಷನ್? ದ ಪ್ರಾಸೆಸ್ ಇನ್ ವಿಚ್ ಆಕ್ಸಿಜನ್ ಈಸ್ ಆಡೆಡ್, ಗಮನಿಸಿ, ಆಕ್ಸಿಜನ್ ಈಸ್ ಆಡೆಡ್ ಟು ಎ ಸಬ್ಸ್ಟೆನ್ಸ್ ಆರ್ ಹೈಡ್ರೋಜನ್ ಈಸ್ ರಿಮೂವ್ಡ್ ಫ್ರಮ್ ಎ ಸಬ್ಸ್ಟೆನ್ಸ್. ಓಕೆ, ಆಕ್ಸಿಜನ್ ಅನ್ನು ಒಂದು ಸಬ್ಸ್ಟೆನ್ಸ್ಗೆ ಆ್ಯಡ್ ಮಾಡೋದು ಅಥವಾ ಒಂದು ಸಬ್ಸ್ಟೆನ್ಸಿಂದ ಹೈಡ್ರೋಜನ್ ಅನ್ನು ರಿಮೂವ್ ಮಾಡೋದು, ಆ ಎರಡೂ ರಿಯಾಕ್ಷನ್ಗಳನ್ನು ಅಥವಾ ಎರಡೂ ಪ್ರಾಸೆಸ್ಗಳನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಆ್ಯಂಡ್ ರಿಡಕ್ಷನ್ ಈಸ್ ಅಪೋಸಿಟ್ ಟು ದ ಆಕ್ಸಿಡೇಷನ್, ವೇರ್ ಇಲ್ಲಿ ನೋಡಿ ಆಕ್ಸಿಜನ್ನ ಆ್ಯಡ್ ಮಾಡ್ತೀವಿ, ಇಲ್ಲಿ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀವಿ, ಇಲ್ಲಿ ಹೈಡ್ರೋಜನನ್ನು ರಿಮೂವ್ ಮಾಡ್ತೀವಿ, ಬಟ್ ರಿಡಕ್ಷನಲ್ಲಿ ಆಕ್ಸಿಜನನ್ನು ರಿಮೂವ್ ಮಾಡ್ತೀವಿ, ಅಂದರೆ ಆಕ್ಸಿಜನ್ ರಿಮೂವ್ ಆಗುತ್ತೆ. ಇಂಥ ರಿಯಾಕ್ಷನ್ ಅನ್ನು ರಿಡಕ್ಷನ್ ಅಂತ ಕರಿತೀವಿ. ಓಕೆ, ಫ್ರಮ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್. ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ವಾಟ್ ಡು ಮೀನ್ ಬೈ ಆಕ್ಸಿಡೇಷನ್? ಲೆಟ್ ಅಸ್ ಇಮ್ಯಾಜಿನ್ ದರ್ ಇಸ್ ಅ ಸಬ್ಸ್ಟೆನ್ಸ್. ಈ ಸಬ್ಸ್ಟೆನ್ಸ್ಗೆ ನಾವು ಏನನ್ನ ಆ್ಯಡ್ ಮಾಡಬೇಕು? ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ ಆಕ್ಸಿಜನ್ ಅನ್ನು ಆ್ಯಡ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ವಾ? ಇದನ್ನು ಕೂಡ ನಾವು ಆಕ್ಸಿಡೇಷನ್ ಅಂತೀವಿ. ಲೆಟ್ ಅಸ್ ಇಮ್ಯಾಜಿನ್ ದರ್ ಇಸ್ ಅ ಸಬ್ಸ್ಟೆನ್ಸ್ ಫ್ರಮ್ ವಿಚ್ ವಿ ರಿಮೂವ್ ಹೈಡ್ರೋಜನ್ ಅನ್ನು ರಿಮೂವ್ ಮಾಡ್ತೀವಿ. ಇದನ್ನು ಕೂಡ ನಾವು ಆಕ್ಸಿಡೇಷನ್ ಅಂತ. And what about reduction? It is opposite to the oxidation. What is that? Adding of hydrogen to a substance or removal of oxygen from a substance is called as reduction ಅಂತ ಕರೀತೀವಿ. ಇದು ಎಕ್ಸಾಂಪಲ್ಸ್ ಅನ್ನು ನೋಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈಗ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ಗೆ ಎಕ್ಸಾಂಪಲ್ ಮೂಲಕ ಕಲಿತಾ ಹೋಗೋಣ. ಸೊ ಆಕ್ಸಿಡೇಷನ್ ಅಂದ್ರೆ ಆಗಲೇ ಡೆಫಿನೇಷನ್ ಹೇಳಿದ್ದೀನಿ, ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಆಕ್ಟಿವಿಟಿ 1.11 ಅಲ್ಲಿ ಇದೆ ಇದು. ಕಾಪರನ್ನು ಹೀಟ್ ಮಾಡಬೇಕು. ಸೊ ಕಾಪರನ್ನು ಹೀಟ್ ಮಾಡಿದಾಗ ಅದು ಕಾಪರ್ 2 ಆಕ್ಸೈಡ್ ಅನ್ನು ಫಾರ್ಮ್ ಮಾಡುತ್ತೆ. ಆ ಕಾಪರ್ 2 ಆಕ್ಸೈಡ್ ಒಂದು ಬ್ಲ್ಯಾಕ್ ಕಲರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಓಕೆ, ಸೊ ಯಾಕೆ ಹೀಗಾಗುತ್ತೆ? ಕಾಪರನ್ನು ಹೀಟ್ ಮಾಡಿದಾಗ, ನಾನು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ, ಯಾವುದೇ ಒಂದು ವಸ್ತುನ ಹೀಟ್ ಮಾಡ್ತಿದ್ದೀರಾ ಅಂತಂದ್ರೆ ಇಟ್ ಈಸ್ ಗೆಟಿಂಗ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಅಂತ.
ಅಥವಾ ಬರ್ನ್ ಮಾಡ್ತಿದ್ದೀರಾ ಅಂದರೆ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂತ. ಸೊ ಕಾಪರ್ಗೆ, ಓಕೆ, ಸೊ ಕಾಪರ್ ಅಂದರೆ Cu, ಅದನ್ನು ಹೀಟ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿಸ್ತಿದ್ದೀರಾ ಅಂತ. ಓಕೆ, O2. ಓಕೆ, ಸೊ ಇದೇನು ಮಾಡುತ್ತೆ, ಕಾಪರ್ 2 ಆಕ್ಸೈಡನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ 2CuO. ಓಕೆ, ಇಲ್ಲಿ ಏನು ಮಾಡಬೇಕು, ಹೀಟ್ ಮಾಡಬೇಕು. ಸೊ ಹೀಟ್ ಮಾಡಿದ ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಕಾಪರ್ 2 ಆಕ್ಸೈಡ್ ಅಂತ ಹೇಳ್ತೀವಿ. ಕಾಪರ್ 2 ಆಕ್ಸೈಡ್. ಓಕೆ, ಸೊ ಈ ಕಾಪರ್ 2 ಆಕ್ಸೈಡ್ ಯಾವ ಕಲರ್ ಇರುತ್ತೆ, ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಆ ಬ್ಲ್ಯಾಕ್ ಕಲರ್ ಆಗಿದ್ದನ್ನು ನೋಡಿ ನಾವು ಕನ್ಫರ್ಮ್ ಮಾಡ್ಬೋದು ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗಿದೆ ಅಂತ. ಸೊ ಇಲ್ಲಿ ಏನಾಗಿದೆ ನೋಡಿ, ಕಾಪರ್ ಇದ್ದಿದ್ದು ಕಾಪರ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿದೆ ಅಂದ್ರೆ ಅರ್ಥ ಈ ಕಾಪರ್ಗೆ ಆಕ್ಸಿಜನ್ ಆಡ್ ಆಗಿದೆ ಅಂತ. ಓಕೆ, ಸೊ ಕಾಪರ್ಗೆ ಏನಾಗಿದೆ, ಆಕ್ಸಿಜನ್ ಆಡ್ ಆಗಿದೆ. ಸೊ ಆಡಿಂಗ್ ಆಫ್ ಆಕ್ಸಿಜನ್ ಆರ್ ವೆನ್ ಇಟ್ ಇಸ್ ಆಕ್ಸಿಜನ್ ಈಸ್ ಆಡೆಡ್ ಟು ಎ ಸಬ್ಸ್ಟೆನ್ಸ್ ಅಂದರೆ ಆಕ್ಸಿಡೇಷನ್ ಅಂತೀವಲ್ವಾ. ಸೊ ಇಲ್ಲಿ ಕಾಪರ್ಗೆ ಆಕ್ಸಿಜನ್ ಆಡ್ ಆಗಿರೋದ್ರಿಂದ ಯಾವುದು ಆಕ್ಸಿಡೈಸ್ ಆಗಿದೆ ಅಂತ ಹೇಳ್ತೀವಿ. ಇದನ್ನು ಗಮನಿಸಿ, ನೀವು ರಿಪೀಟೆಡ್ ಆಗಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಿರ್ತಾರೆ. ಒಂದು ಈಕ್ವೇಷನ್ ಅನ್ನು ಕೊಟ್ಟು ಇದರಲ್ಲಿ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು, ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಕಂಪ್ಲೀಟ್ಲಿ ದಿಸ್ ಇಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿರೋದ್ರಿಂದ, ಯಾಕೆ ಆಕ್ಸಿಡೇಷನ್ ಅಂತೀವಿ ಅಂದರೆ ಇಲ್ಲಿ ಯಾವುದೇ ರೀತಿ ರಿಮೂವಲ್ ಇಲ್ಲ, ಜಸ್ಟ್ ಆಡಿಂಗ್ ಆಗ್ತಾ ಇದೆ. ಏನು ಆ್ಯಡ್ ಆಗ್ತಿದೆ, ಆಕ್ಸಿಜನ್ ಆ್ಯಡ್ ಆಗ್ತಿದೆ. ಹಾಗಾಗಿ ಇದನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಕೊಟ್ಬಿಟ್ಟು ನಿಮಗೆ ಇಲ್ಲಿ ಆಕ್ಸಿಡೈಸ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಕಾಪರ್ ಅಂತ ಹೇಳಬೇಕು. ಯಾವ ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಆ್ಯಡ್ ಆಗಿರುತ್ತೋ ಅದನ್ನು ನಾವು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಪರ್ಗೆ ಆಕ್ಸಿಜನ್ ಆ್ಯಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಸೇ ಕಾಪರ್ ಈಸ್ ಆಕ್ಸಿಡೈಸ್ಡ್. ಕಾಪರ್ ಈಸ್ ಆಕ್ಸಿಡೈಸ್ಡ್. ಈ ರಿಡಕ್ಷನ್ ಯಾವುದೂ ಇಲ್ಲ, ಯಾಕಂದರೆ ಯಾವುದು ರಿಮೂವಲ್ ಆಗಿಲ್ಲ ಇಲ್ಲಿ, ಅಥವಾ ಆ್ಯಡಿಂಗ್ ಆಫ್ ಹೈಡ್ರೋಜನ್ ಕೂಡ ಆಗಿಲ್ಲ. ಸೊ ದಟ್ ದಿಸ್ ಈಸ್ ಪ್ಯೂರ್ಲಿ ವಿಚ್ ಟೈಪ್ ಆಫ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಆಕ್ಸಿಡೇಷನ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ಕೊಡಿದ್ರೆ ಇದನ್ನು ಕೊಡ್ಬೋದು, ಅಥವಾ ಈ ಈಕ್ವೇಷನ್ ಕೊಟ್ಟು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಿದ್ರೆ ಸೊ ವಿ ಕ್ಯಾನ್ ಈಸಿಲಿ ಸೇ ದಟ್ ಕಾಪರ್ ಈಸ್ ಆಕ್ಸಿಡೈಸ್ಡ್. ಓಕೆ, ಇದೇ ಈಕ್ವೇಷನನ್ನು ಮತ್ತೆ ಇನ್ನೊಂದು ಪ್ರಾಸೆಸ್ಗೆ ನಾವು ಒಳಪಡಿಸ್ತೀವಿ. ಏನು ಅಂತಂದರೆ ಈ ಫಾರ್ಮ್ ಆಗಿರುತ್ತಲ್ಲ ಕಾಪರ್ ಆಕ್ಸೈಡು, ಕಾಪರ್ 2 ಆಕ್ಸೈಡು, ಅದನ್ನು ಮತ್ತೆ ಹೈಡ್ರೋಜನ್ ಗ್ಯಾಸ್ ಅದಕ್ಕೆ ಪಾಸ್ ಮಾಡ್ತೀವಿ. ಇಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಓವರ್ ದಿಸ್ ಹೀಟೆಡ್ ಮೆಟೀರಿಯಲ್ ದಟ್ ಈಸ್ ಕಾಪರ್ ಆಕ್ಸೈಡ್. ಇಲ್ಲೇನು ಕಾಪರು ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಫಾರ್ಮ್ ಆಗಿತ್ತಲ್ಲ, ಇದು ಹೀಟಿಂಗಲ್ಲಿರುತ್ತೆ ಅಥವಾ ಬಿಸಿ ಇರುತ್ತೆ. ಇದಕ್ಕೆ ನಾವು ಮತ್ತೆ ಹೈಡ್ರೋಜನ್ ಗ್ಯಾಸನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಆ ಸರ್ಫೇಸ್ ಮೇಲಿತ್ತಲ್ಲ ಬ್ಲ್ಯಾಕ್ ಕೋಟಿಂಗ್, ಓಕೆ, ಸೊ ಅದು ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಈ ಮುಂಚೆ ಈ ಕಾಪರ್ ಆಕ್ಸೈಡ್ ಏನಾಗಿತ್ತು, ಬ್ಲ್ಯಾಕ್ ಕಲರಲ್ಲಿತ್ತು. ಇದಕ್ಕೆ ಮತ್ತೆ ನಾವು ಹೈಡ್ರೋಜನನ್ನು ಆ್ಯಡ್ ಮಾಡಿದಾಗ ಈ ಬ್ಲ್ಯಾಕ್ ಕಲರ್ ಇದ್ದಿದ್ದು ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಬ್ರೌನ್ ಅಂತಂದರೆ ಈ ಮುಂಚೆ ಕಾಪರ್ ಏನಿತ್ತಲ್ಲ ಅದೇ ಕಲರ್. ಸೊ ಕಾಪರ್ ಯೂಶಲಿ ಯಾವ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇತ್ತು. ಅದನ್ನಕ್ಕೆ ಆಕ್ಸಿಜನ್ ಹಾಕಿದ್ವಿ, ಅಂದರೆ ಹೀಟ್ ಮಾಡಿದ್ವಿ, ಅವಾಗ ಅದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಯಿತು. ಮತ್ತೆ ಹೈಡ್ರೋಜನ್ನ ಹಾಕಿದ್ರಿಂದ ಮತ್ತು ಅದು ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಅಂದರೆ ಅರ್ಥ ಏನು, ಮೊದಲಿನ ಕಲರ್ ಬಂದಿದೆ ಅಂತಂದರೆ ಮತ್ತೆ ಕಾಪರ್ ಬಂದಿದೆ ಅಂತ ಅರ್ಥ. ಸೊ ವಿ ಕ್ಯಾನ್ ಸೇ ಕಾಪರ್ ಈಸ್ ಒಬ್ಟೈನ್ಡ್ ಅಂತ. ನೋಡಿ, ಮತ್ತೆ ಹೈಡ್ರೋಜನ್ ಹಾಕೋದ್ರಿಂದ ಮೊದಲಿನ ಥರ ಕಾಪರನ್ನು ನಾವು ಪಡ್ಕೋಬೋದು ಅಂತ. ಸೊ ಹೇಗೆ ಹೇಳ್ತೀವಿ ಕನ್ಫರ್ಮೇಷನ್, ಬ್ಲ್ಯಾಕ್ ಕಲರ್ ಡಿಸಪಿಯರ್ ಆಗಿ ಬ್ರೌನ್ ಕಲರ್ ರಿಅಪಿಯರ್ ಆಗುತ್ತೆ. ಸೊ ರಿಅಪಿಯರ್ ಆಗೋದ್ರಿಂದ ಹೇಳ್ತೀವಿ ಬ್ರೌನ್ ಇಸ್ ದ ಕಲರ್ ಆಫ್ ಕಾಪರ್, ಸೊ ದಟ್ ಕಾಪರ್ ಇಸ್ ಫಾರ್ಮ್ಡ್ ಅಂತ. ಓಕೆ, ಇದನ್ನು ನಾವು ಈಕ್ವೇಷನ್ ರೂಪದಲ್ಲಿ ಬರೆಯೋದಾದರೆ ಹೀಗೆ ಬರಿತೀವಿ, CuO ಪ್ಲಸ್ H2. ಅಂದರೆ ಏನು ಕಾಪರ್ ಆಕ್ಸೈಡ್ ಫಾರ್ಮ್ ಆಗಿತ್ತಲ್ಲ, ಈ ಕಾಪರ್ ಆಕ್ಸೈಡ್ಗೆ ಮತ್ತು ಹೈಡ್ರೋಜನನ್ನು ಆ್ಯಡ್ ಮಾಡಿದಾಗ, ಹೀಟ್ ಮಾಡಿದಾಗ ಕಾಪರ್ ಬರುತ್ತೆ ಮತ್ತು ವಾಟರ್ ಬರುತ್ತೆ. ಸೊ ಇಲ್ಲಿ ಹೇಳಿ ಯಾವುದು ಆಕ್ಸಿಡೈಸ್ ಆಗಿದೆ ಅಂತ ಅಥವಾ ಯಾವುದು ರೆಡ್ಯೂಸ್ ಆಗಿದೆ ಅಂತ. ಸೊ ನೋಡಿ, ಇಲ್ಲಿ ನೀವು ಯಾವಾಗಲೂ ಕೂಡ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಮತ್ತು ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದು ರಿಯಾಕ್ಟೆಂಟ್ಸಲ್ಲೇ ಇರುತ್ತೆ. ರಿಯಾಕ್ಟೆಂಟ್ಗಳಲ್ಲಿ ನೀವು ಆಕ್ಸಿಡೈಸ್ಡ್ ಮತ್ತು ರೆಡ್ಯೂಸ್ಡ್ ಸಬ್ಸ್ಟೆನ್ಸನ್ನು ಹುಡುಕಬೇಕಾಗುತ್ತೆ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗಮನಿಸಿದಾಗ ಕಾಪರ್ ಆಕ್ಸೈಡಲ್ಲಿ ಏನು ಕಡಿಮೆ ಆಗಿದೆ, ಇಲ್ಲಿ ಆಕ್ಸಿಜನ್ ಕಡಿಮೆ ಆಗಿದೆ. ಅಂದರೆ ಆಕ್ಸಿಜನ್ ಇದರಿಂದ ಹೊರಗಡೆ ಹೋಗಿದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಆಗಿದೆ. ಹಾಗಾದರೆ ಇಲ್ಲಿ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು, ಓಕೆ, ಮತ್ತೆ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ಕಾಪರ್ ಆಕ್ಸೈಡಿಂದ ಆಕ್ಸಿಜನ್ ರಿಮೂವ್ ಆಗಿರೋದ್ರಿಂದ ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ವಾಟ್, ನಥಿಂಗ್ ಬಟ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅಂತೀವಿ. ಸೊ ಹಾಗಾದ್ರೆ ರೆಡ್ಯೂಸ್ ಆಗಿದ್ದು ಯಾರು, CuO. ಓಕೆ, ಯಾಕೆ, ಅದರಿಂದ ಆಕ್ಸಿಜನ್ ರಿಮೂವ್ ಆಗಿದೆ.
ಜೊತೆಗೆ ಇನ್ನೊಂದು ಪ್ರೊಸೆಸ್ ಆಗಿದೆ ನೋಡಿ, ರಿಮೂವ್ ಆದಂಥ ಆಕ್ಸಿಜನ್ನು ಅಥವಾ ಹೊರಗಡೆ ಬಂದಂಥ ಆಕ್ಸಿಜನ್ನು ಎಲ್ಲಿಗೆ ಆ್ಯಡ್ ಆಗಿದೆ, H2ಗೆ ಆ್ಯಡ್ ಆಗಿದೆ. ಸೊ ದಟ್ ಅದು H2O ಆಗಿದೆ. ಇಲ್ಲಿ H2 ಇದ್ದಿದ್ದು H2O ಆಗಿದೆ ಅಂದರೆ H2ಗೆ ಆಕ್ಸಿಜನ್ ಆ್ಯಡ್ ಆಗಿದೆ ಅಂತ ಅರ್ಥ. ಸೊ H2ಗೆ ಆಕ್ಸಿಜನ್ ಆ್ಯಡ್ ಆಗಿದೆ ಅಂತಂದರೆ ಆಕ್ಸಿಡೈಸ್ ಆಗಿದೆ H2 ಅಂತ. ಸೊ ಹಾಗಾದರೆ ಆಕ್ಸಿಡೈಸ್ ಆದಂಥ ಸಬ್ಸ್ಟೆನ್ಸ್ ಯಾವುದು, H2. H2 ಈಸ್ ಆಕ್ಸಿಡೈಸ್ಡ್. ಸಮ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ದಟ್ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು ಅಂದರೆ H2O ಅಂತ ಹೇಳ್ತಾರೆ. ಆಕ್ಸಿಡೈಸ್ ಆದಮೇಲೆ ಬಂದಂತಹ ಒಂದು ಸಬ್ಸ್ಟೆನ್ಸ್ H2Oನೇ ಹೊರತು ಅದು ಆಕ್ಸಿಡೈಸ್ ಆಗಿಲ್ಲ. ಆಕ್ಸಿಡೈಸ್ ಅಂತಂದರೆ ಯಾವುದಕ್ಕೆ ಆಕ್ಸಿಜನ್ ಆ್ಯಡ್ ಆಗಿದೆ ಅದನ್ನು ಹೇಳಬೇಕು ಅಂತ ಹೇಳಿದ್ದೀನಿ. ಸೊ ದಟ್ CO ನಲ್ಲಿ ಆಕ್ಸಿಜನ್ ರಿಮೂವ್ ಆಗಿದೆ, ಸೊ ದಟ್ ಇಟ್ ಈಸ್ ರೆಡ್ಯೂಸ್ಡ್. ಆ್ಯಂಡ್ H2ಗೆ ಆಕ್ಸಿಜನ್ ಆ್ಯಡ್ ಆಗಿರೋದ್ರಿಂದ H2ಅನ್ನು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಯಾವುದು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸು, ದ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗಾನ್ ಆಕ್ಸಿಡೇಷನ್ ಇಸ್ ಕಾಲ್ಡ್ ಆಕ್ಸಿಡೈಸ್ಡ್. ದ ಸಬ್ಸ್ಟೆನ್ಸ್ ವಿಚ್ ಇಸ್ ಅಂಡರ್ಗಾನ್ ರಿಡಕ್ಷನ್ ಇಸ್ ಕಾಲ್ಡ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಕ್ಸಿಡೇಷನ್ ಆಗಿದೆ, ಆಕ್ಸಿಡೈಸ್ಡ್ ಅಂತಂದರೆ ಆಕ್ಸಿಡೇಷನ್ ಆಗಿದೆ, ರಿಡಕ್ಷನ್ ಆಗಿದೆ. ಹೀಗೆ ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ನು ಕೂಡ ಆಗಿರುತ್ತೆ, ರಿಡಕ್ಷನ್ ಆಗಿರುತ್ತೆ ಅಂತಂದರೆ ಅಂತಹ ರಿಯಾಕ್ಷನ್ನ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ದ ರಿಯಾಕ್ಷನ್ ಇನ್ ವಿಚ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಕರ್ಸ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಸ್ವಲ್ಪ ದೊಡ್ಡದಾಯ್ತು ಅಂತಂದರೆ ವಿ ಕ್ಯಾನ್ ಸಿಂಪ್ಲಿಫೈ ಇಟ್. ಇದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತಾನೂ ಕರೀತಾರೆ. ರೆಡಾಕ್ಸ್ ರಿಯಾಕ್ಷನ್. What do you mean by redox? Red means reduced and ox means oxidized ಅಥವಾ ಆಕ್ಸಿಡೇಷನ್ ರಿಯಾಕ್ಷನ್. ಎರಡೂ ಆದರೆ ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಹೇಗೆ ಆಗಿದೆ ನೋಡಿ ಇಲ್ಲಿ. ಸೊ ಸೇಮ್ ಅದನ್ನು ನಾನು ಮತ್ತೆ ತಗೊಂಡಿದ್ದೀನಿ ಇಲ್ಲಿ. ಓಕೆ, ಸೊ ಕಾಪರ್ ಆಕ್ಸೈಡ್ ಅಂಡರ್ ನೋಡಿ, ಕಾಪರ್ ಆಕ್ಸೈಡ್ ಏನಾಗಿದೆ, ಕಾಪರ್ ಆಗಿದೆ. ಸೊ ಅದರರ್ಥ ಆಕ್ಸಿಜನ್ ರಿಮೂವ್ ಆಗಿದೆ. ಸೊ ದಟ್ ಇಟ್ ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್ ಅಥವಾ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ಹೈಡ್ರೋಜನ್ ಏನಾಗಿದೆ ನೋಡಿ, ವಾಟರ್ ಆಗಿದೆ. ಸೊ ದಟ್ ಇಟ್ ಇಸ್ ಸೆಟ್ ಟು ಬಿ ವಾಟ್, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಯಾಕೆಂದರೆ ಆಕ್ಸಿಜನ್ ಇದಕ್ಕೆ ಆ್ಯಡ್ ಆಗಿದೆ ಅಂತ. ಸೊ ಆಕ್ಸಿಡೈಸ್ಡ್ ಯಾವುದು, ರಿಡ್ಯೂಸ್ಡ್ ಯಾವುದು ಅಂತ ನೀವು ಬರೀಬೇಕಾಗುತ್ತೆ. ಈ ಥರದ ಎರಡೂ ಆಗ್ತಕ್ಕಂಥ ರಿಯಾಕ್ಷನ್ಗೆ ನಾವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಥವಾ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಇದೇ ರೀತಿ ಬೇರೆ ಎಕ್ಸಾಂಪಲ್ ಅನ್ನು ನೋಡೋಣ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಆಗಿರೋದ್ರಿಂದ ಮತ್ತಷ್ಟು ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ZnO plus C. When zinc oxide reacts with carbon, it gives rise to Zn and carbon monoxide. ಅಂದರೆ zinc and carbon monoxide ಅಂತ ರಿಯಾಕ್ಷನ್ ಇದೆ. ಇದರಲ್ಲಿ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು ಮತ್ತು ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋದಾದರೆ, ಆಗಲೇ ಹೇಳಿದ್ದೀನಿ ಆಕ್ಸಿಡೈಸೇಷನ್ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ದ ರಿಮೂವಲ್ ಆಫ್ ಹೈಡ್ರೋಜನ್ ಅಥವಾ ಆ್ಯಡಿಂಗ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ZnO ಏನಾಗಿ ಪರಿವರ್ತನೆ ಆಗಿದೆ, ಇಟ್ ಬಿಕೇಮ್ Zn. ಓಕೆ, ಅದರರ್ಥ ಆಕ್ಸಿಜನ್ ರಿಮೂವ್ ಆಗಿದೆ. ಆಕ್ಸಿಜನ್ ರಿಮೂವ್ ಆಗಿದೆ ಅಂತಂದರೆ ದಟ್ ಈಸ್ ರಿಡಕ್ಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಕಾರ್ಬನ್ ಏನಾಗಿದೆ, ಕಾರ್ಬನ್ ಮೊನಾಕ್ಸೈಡ್ ಆಗಿದೆ, ಕಾರ್ಬನ್ ಮೊನಾಕ್ಸೈಡ್. ಸೊ ದಟ್ ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಆಗಿದೆ. ಆ್ಯಡಿಂಗ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಅಲ್ವಾ. ಸೊ ಇಷ್ಟು ಆಕ್ಸಿಡೇಷನ್ ಐಡೆಂಟಿಫೈ ಮಾಡಿದ್ವಿ, ರಿಡಕ್ಷನ್ ಐಡೆಂಟಿಫೈ ಮಾಡಿದ್ವಿ. ಈಗ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು, ಯಾವುದಕ್ಕೆ ಆಕ್ಸಿಜನ್ ಆ್ಯಡ್ ಆಗಿದೆಯೋ ಅದು. ಸೊ ದಟ್ carbon is said to be oxidized. So C is oxidized. Then what about reduced substance? ಇಲ್ಲಿ ನೋಡಿ, ZnO ಇಂದ ಆಕ್ಸಿಜನ್ ರಿಮೂವ್ ಆಗಿದೆ, ಹಾಗಾಗಿ ZnO is the reduced substance ಅಂತ. So like this we need to identify the substance which is oxidized and the substance which is reduced. Next example ಗೆ ಹೋಗೋಣ. Example 3. ಇಲ್ಲಿ MnO2 ಮ್ಯಾಂಗ್ನೀಸ್ ಆಕ್ಸೈಡು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಮ್ಯಾಂಗ್ನೀಸ್ ಕ್ಲೋರೈಡ್, ವಾಟರ್ ಮತ್ತು ಕ್ಲೋರಿನ್ ಸಿಗುತ್ತೆ. ಓಕೆ, ಇದನ್ನು ನಾವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಗೆ ನೋಡೋದಾದರೆ, ಸೊ ದಿಸ್ ಈಸ್ ಸಮ್ ವಾಟ್ ಟ್ರಿಕ್ಕಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ, ಸೊ MnO2 ಏನಾಗಿದೆ, MnO2 ಬಿಕೇಮ್ MnCl2 ಆ್ಯಂಡ್ HCl ಏನಾಗಿದೆ, ಇಟ್ ಬಿಕೇಮ್ H2O. ಯಾವಾಗಲೂ ಹೇಳಿದೆ ನಾನು, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಬಂದಾಗ ಯು ನೀಡ್ ಟು ಸ್ಪೆಷಲಿ ಕೇರ್ ಅಬೌಟ್ ದ ರಿಯಾಕ್ಟೆಂಟ್ಸ್. ಯಾವ್ದ್ಯಾವ್ದು ಏನೇನಾಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಸೊ MnO2 ಇದ್ದಿದ್ದು MnCl2 ಆಗಿದೆ. ಅಂದರೆ ಏನು ಕಳೆದೋಗಿದೆ ಇಲ್ಲಿ, ಏನು ಆ್ಯಡ್ ಆಗಿದೆ ಅಂತ ನೋಡೋದಕ್ಕೆ ಮುಂಚೆ ಏನು ರಿಡ್ಯೂಸ್ ಆಗಿದೆ ನೋಡೋಣ. ಈಗ ಆಕ್ಸಿಜನ್ ಇದರಿಂದ ಹೊರಗಡೆ ಹೋಗಿದೆ ಅಲ್ವಾ. ಸೊ ಆಕ್ಸಿಜನ್ ಹೊರಗಡೆ ಹೋಗಿದೆ ಅಂತಂದರೆ ಸೊ ಇದು ರೆಡ್ಯೂಸ್ ಆಗಿದೆ ಅಂತ ಅರ್ಥ. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ರಿಡಕ್ಷನ್. ಸೊ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಇಸ್ MnO2 ಮ್ಯಾಂಗನೀಸ್ ಆಕ್ಸೈಡ್. ದೆನ್ HCl ಏನಾಗಿದೆ ನೋಡಿ, HCl ಇಸ್ ಕನ್ವರ್ಟೆಡ್ ಇಂಟು H2O. ಓಕೆ, ಅಂದರೆ ಎಕ್ಸ್ಟ್ರಾ ಏನು ಆ್ಯಡ್ ಆಗಿದೆ ಇಲ್ಲಿ, HClನಲ್ಲಿ Cl ರಿಮೂವ್ ಆಗಿದೆ, ಅದರ ಬದಲಾಗಿ O ಆ್ಯಡ್ ಆಗಿದೆ. ಅಂದರೆ ಯಾವುದೋ ಒಂದು ಕಾಂಪೌಂಡಿಗೆ ಆಕ್ಸಿಜನ್ ಆ್ಯಡ್ ಆಗಿದೆ ಅಂತಂದರೆ ಅದನ್ನು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ HClಗೆ ಆಕ್ಸಿಜನ್ ಆ್ಯಡ್ ಆಗಿರೋದ್ರಿಂದ ಇಲ್ಲಿ ನಾವು HCl ಅನ್ನು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಅಂತ ಕರಿಬಹುದು.
So MnO2 is reduced because oxygen is removed from MnO2, and HCl is oxidized because oxygen is added to hydrochloric acid. So that we can identify oxidized substance is HCl and reduced substance is MnO2 ಅಂತ. ಓಕೆ, ಸೊ ಒಂದು ನೆನಪಿರಲಿ, ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಆಕ್ಸಿಡೇಷನ್ ರಿಡಕ್ಷನಲ್ಲಿ ಆಕ್ಸಿಡೈಸ್ ರೆಡ್ಯೂಸ್ ಸಬ್ಸ್ಟೆನ್ಸ್ ಯಾವಾಗಲೂ ಕೂಡ ರಿಯಾಕ್ಟೆಂಟ್ಸಲ್ಲೇ ಇರ್ತವೆ. ಯಾವುದೋ ಒಂದು ಆಕ್ಸಿಡೈಸ್ ಆಗಿರುತ್ತೆ, ಇನ್ನೊಂದು ಯಾವುದೋ ರೆಡ್ಯೂಸ್ ಆಗಿರುತ್ತೆ, ಅಥವಾ ಕೆಲವು ರಿಡಕ್ಷನ್ ರಿಯಾಕ್ಷನ್ ಅಷ್ಟೇ ಇರ್ತವೆ, ಕೆಲವು ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಷ್ಟೇ ಇರ್ತವೆ. ನಿಮಗೆ ಸಿಲೆಬಸ್ಗೆ ರಿಡಕ್ಷನ್ ರಿಯಾಕ್ಷನ್ ಸಪ್ರೇಟಾಗಿ ಕೊಟ್ಟಿಲ್ಲ, ಆಕ್ಸಿಡೇಷನ್ ರಿಯಾಕ್ಷನ್ ಸಪ್ರೇಟ್ ಆಗಿದೆ, ಜೊತೆಗೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಕೂಡ ಇದೆ. ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ ರೆಸ್ಪೆಕ್ಟಿವ್ ಸಬ್ಸ್ಟೆನ್ಸಸ್, ಯಾವುದನ್ನು ಕೇಳಿದಾರೆ ಅದನ್ನು. ಓಕೆ, ಸೊ ಹಾಗಾದರೆ ಫೈನಲ್ ಕನ್ಕ್ಲೂಷನ್ ಏನು ಹೇಳ್ಬೋದು ನಾವು? ಯಾವುದೋ ಒಂದು ಸಬ್ಸ್ಟೆನ್ಸು ಆಕ್ಸಿಜನನ್ನು ಗೇನ್ ಮಾಡ್ಕೊಂಡಿದೆ ಅಥವಾ ಹೈಡ್ರೋಜನನ್ನು ಕಳ್ಕೊಂಡಿದೆ ಅಂತಂದರೆ ರಿಯಾಕ್ಷನ್ ಟೈಮಲ್ಲಿ ಅದು ಆಕ್ಸಿಡೈಸ್ ಆಗಿದೆ ಅಂತ ಅರ್ಥ. ಯಾವುದೋ ಒಂದು ಸಬ್ಸ್ಟೆನ್ಸು ಆಕ್ಸಿಜನನ್ನು ಕಳ್ಕೊಂಡಿದೆ, ಲೂಸಸ್ ಆಕ್ಸಿಜನ್ ಆರ್ ಗೇನ್ಸ್ ಹೈಡ್ರೋಜನ್ ಅಂತಂದರೆ ದೆನ್ ಇಟ್ ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್. ಇದು ನೆನಪಿರ್ಬೇಕು ನಿಮಗೆ. ಇಷ್ಟನ್ನು ನೆನಪಿಟ್ಕೊಂಡ್ರೆ 2 ಮಾರ್ಕ್ಸಿಗೆ ಈ ಕ್ವಶನನ್ನು ಕೇಳಿದಾಗ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಸಬ್ಸ್ಟೆನ್ಸಸ್. ಓಕೆ, ಸೊ ಇಷ್ಟು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಬಗ್ಗೆ. ಹಾಗಾದರೆ ಈ ಆಕ್ಸಿಡೇಷನನ್ನು ಯಾಕೆ ಅಧ್ಯಯನ ಮಾಡಬೇಕು, ಆಕ್ಸಿಡೇಷನ್ ಸ್ಪೆಷಾಲಿಟಿ ಏನು ಅನ್ನೋದನ್ನು ನಾವು ನೋಡೋಣ. ಅಂದರೆ ಡೈಲಿ ಲೈಫಲ್ಲಿ ಆಕ್ಸಿಡೇಷನನ್ನು ನಾವು ಗಮನಿಸ್ಬೋದಾ ಅಂತ ನೋಡೋದಾದರೆ ಸಾಕಷ್ಟು ಎಕ್ಸಾಂಪಲನ್ನು ಆಕ್ಸಿಡೇಷನ್ಗೆ ಕೊಡ್ಬೋದು. ಅದನ್ನು ನೋಡೋದಾದರೆ, ಸೊ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ ಎವ್ರಿ ಡೇ ಲೈಫ್, ದಿನನಿತ್ಯ ಜೀವನದಲ್ಲಿ ಆಕ್ಸಿಡೇಷನ್ ರಿಯಾಕ್ಷನಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನು ಅನ್ನೋದನ್ನು ಈ ಹೆಡ್ಡಿಂಗಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಎಫೆಕ್ಟ್ ಏನು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಫೆಕ್ಟ್ ಕರೋಷನ್. ಓಕೆ, ಆಕ್ಸಿಡೇಷನಿಂದ ಮೇಜರ್ ಡ್ರಾಬ್ಯಾಕು ಅಥವಾ ಮೇಜರ್ ಥಿಂಗ್ ಏನು ಅಂತಂದರೆ ಕರೋಷನ್ ಆಗುತ್ತೆ. ಈ ಕರೋಷನ್ ಅಂತಂದರೆ ಈ ಮೆಟಲ್ಗೆ ಆಗುತ್ತೆ, ಮೆಟಲ್ಸ್. ಓಕೆ, ಸೊ ಯೂಶಲಿ ನಿಮ್ಮ ಮನೆಗಳಲ್ಲಿ ಒಂದು ಕಬ್ಬಿಣದ ವಸ್ತುವನ್ನು ಹೊರಗಡೆ ತೆಗೆದಿಟ್ಟಾಗ ಅದು ಸ್ವಲ್ಪ ದಿನ ಬಿಟ್ಟರೆ ಅದು ತುಕ್ಕಿಡಿದು ಹಾಳಾಗುತ್ತೆ, ಅದರದ್ದು ಸ್ಟ್ರೆಂತ್ ಹೋಗಿಬಿಡುತ್ತೆ. ಅದೇ ರೀತಿ ಕೆಲವು ಸರಿ ನಮ್ಮ ಮನೇಲಿ ಕಾಪರ್ ಪಾತ್ರೆಗಳಿರುತ್ತೆ, ಅಂದರೆ ತಾಮ್ರದ ಪಾತ್ರೆಗಳು. ಸೊ ಇಫ್ ವಿ ಕೀಪ್ ದ ಕಾಪರ್ ವೆಸಲ್ಸ್ ಔಟ್ಸೈಡ್ ಆರ್ ಇಫ್ ಯು ಕೀಪ್ ದ ಕಾಪರ್ ವೆಸಲ್ ಓಪನ್, ದೆನ್ ದೇ ವಿಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ದೇ ವಿಲ್ ಕನ್ವರ್ಟ್ ಇಂಟು ಗ್ರೀನ್ ಕಲರ್. ಆ ಕಾಪರ್ ವೆಸಲ್ಸ್ ಮೇಲೆ ಗ್ರೀನ್ ಕಲರ್ ಕೋಟಿಂಗ್ ಬಂದಿರುತ್ತೆ, ನೀವು ನೋಡಿರ್ಬೋದು. ಅದೇ ರೀತಿ ಬೆಳ್ಳಿಯನ್ನು ಯೂಸ್ ಮಾಡ್ತಾ ಅದು ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಬೆಳ್ಳಿ ಆಭರಣಗಳಾಗಿರ್ಬೋದು, ಬೆಳ್ಳಿ ವಸ್ತುಗಳಾಗಿರ್ಬೋದು, ಅಥವಾ ಏನೇ ಆದರೂ. ಸೊ ಯಾಕೆ ಹಾಗಾಗುತ್ತೆ ಅಂತಂದರೆ ಅದು ಆಕ್ಸಿಡೇಷನ್ ಆಫ್ ಮೆಟಲ್ಸಿಂದ. ಹಾಗಾದರೆ ಆಕ್ಸಿಡೇಷನ್ ಆಫ್ ಮೆಟಲಿಂದ ಆಗ್ತಕ್ಕಂಥ ಆ ಪ್ರಾಸೆಸ್ಗೆ ನಾವು ಕರೋಷನ್ ಅಂತ ಕರಿತೀವಿ. ವಾಟ್ ಈಸ್ ಕರೋಷನ್? ವೆನ್ ಎ ಮೆಟಲ್ ಈಸ್ ಅಟ್ಯಾಕ್ಡ್ ಬೈ ಎ ಸಬ್ಸ್ಟೆನ್ಸ್ around it such as moisture, acids, etc. it is said to be corroded and this process is called as corrosion ಅಂತ. ಅಂದರೆ ಯಾವುದೋ ಒಂದು ಮೆಟಲ್ ಇದೆ, ಆ ಮೆಟಲಿಗೆ ಮಾಯಿಶ್ಚರ್ ಅಟ್ಯಾಕ್ ಆದಾಗ, ಅಥವಾ ಅದೇ ಮೆಟಲ್ಗೆ ಅಥವಾ ಬೇರೆ ಮೆಟಲ್ಗೆ ಆಸಿಡ್ ಅಟ್ಯಾಕ್ ಆದಾಗ ಅದು ಕರೋಡ್ ಆಗಿದೆ ಅಂತ ಹೇಳ್ತೀವಿ. ದಿಸ್ ಮೆಟಲ್ ಸೆಡ್ ಟು ಬಿ ಕರೋಡೆಡ್ and this reaction in which metal is corroded is called as corrosion. ಅದನ್ನೇನಂತೀವಿ? ಕರೋಷನ್ ಅಂತ ಕರೀತೀವಿ, isn't it? ಹಾಗಾದರೆ ಈ ಮೆಟಲ್ಸ್ ಯಾವ್ದ್ಯಾವುದು? ಈ ಮೆಟಲನ್ನು 3 ಮೆಟಲನ್ನು ನಾವು ಸಿಲೆಬಸ್ಗೆ ತಗೊಂಡಿದ್ದೀವಿ. ಒಂದು ಐರನ್, ಇನ್ನೊಂದು ಸಿಲ್ವರ್ ಆ್ಯಂಡ್ ಅನದರ್ ಮೆಟಲ್ ಈಸ್ ಕಾಪರ್. ಓಕೆ, ಐರನ್ನಲ್ಲಿ ಆಗ್ತಕ್ಕಂತಹ ಕರೋಷನ್ಗೆ ರಸ್ಟ್ ಅಂತ ಕರೀತೀವಿ. ಸಿಲ್ವರಲ್ಲಿ ಆಗ್ತಕ್ಕಂತಹ ಕರೋಷನ್ ಪ್ರಾಸೆಸ್ಗೆ ಟಾರ್ನಿಶಿಂಗ್ ಅಂತ ಕರಿತೀವಿ. ಟಾರ್ನಿಶಿಂಗ್ ಅಂತ. ಓಕೆ, ಆ್ಯಂಡ್ ಕಾಪರಲ್ಲಿ ಆಗ್ತಕ್ಕಂಥದ್ದಕ್ಕೆ ಕರೋಷನ್ ಆಫ್ ಕಾಪರ್ ಅಂತಲೇ ಕರಿತೀವಿ. ಹಾಗಾದರೆ ಒಂದೊಂದಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ, ಐರನ್ನಲ್ಲಿ ಕರೋಷನ್ ಹೇಗಾಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಈ ಪಿಕ್ಚರ್ಸನ್ನು. ಒಂದು ಯಂತ್ರದ್ದು ಒಂದು ಚೈನ್ ಇದೆ, ಒಂದು ಮಷಿನರಿ ಚೈನು. ಆ ಚೈನ್ ಸುತ್ತ ಒಂದು ವೀಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇದೆ. ಅದೇನಾಗ್ತಾ ಇದೆ ನೋಡಿ, ಎಲ್ಲ ತುಕ್ಕಿಡಿದ್ಬಿಟ್ಟಿದೆ, ಅಂದರೆ ಕರೋಷನ್ ಅಂದರೆ ರಸ್ಟ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ಇದು ಕೂಡ ಅಷ್ಟೇ, ಐರನ್ ಆರ್ಟಿಕಲ್ಲು ಅದು ಕೂಡ ರಸ್ಟ್ ಆಗಿಬಿಟ್ಟಿದೆ, ತುಕ್ಕಿಡಿದ್ಬಿಟ್ಟಿದೆ ಅಂತ. ಸೊ ಕಬ್ಬಿಣದಲ್ಲಿ ಆಗ್ತಕ್ಕಂಥ ಕರೋಷನ್ಗೆ, ಐರನಲ್ಲಿ ಆಗ್ತಕ್ಕಂಥ ಕರೋಷನ್ಗೆ ವಿ ಕಾಲ್ ಇಟ್ ಆಸ್ ರಸ್ಟಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ರಸ್ಟಿಂಗ್? ವೆನ್ ಐರನ್ ಮೆಟಲ್ ಲೆಫ್ಟ್ ಓಪನ್, ಐರನ್ ಮೆಟಲ್ಲು ಓಪನಲ್ಲಿ ಇಟ್ಟಾಗ ಫಾರ್ ಸಮ್ ಟೈಮ್ ಇಟ್ ಗೆಟ್ಸ್ ಕೋಟೆಡ್ ವಿತ್ ಎ ರೆಡ್ಡಿಶ್ ಬ್ರೌನ್ ಪೌಡರ್. ಅದ್ರ ಮೇಲೆ ಒಂದು ರೆಡ್ಡಿಶ್ ಬ್ರೌನ್ ಕಲರ್ ಪೌಡರ್ ಕೋಟ್ ಆಗುತ್ತೆ. ಆ ಪೌಡರನ್ನೇ ನಾವೇನಂತ ಕರಿತೀವಿ? ರಸ್ಟ್ ಅಂತ ಕರಿತೀವಿ. ಆ್ಯಂಡ್ ಈ ಪ್ರಾಸೆಸ್ಗೆ ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ. ಏನು ರೆಡ್ಡಿಶ್ ಬ್ರೌನ್ ಪೌಡರ್ ಅಂತ ಹೇಳಿದ್ನಲ್ಲ, ಈ ರೆಡ್ಡಿಶ್ ಬ್ರೌನ್ ಪೌಡರ್ಗೆ ಹೆಸರೇನು ಅಂತಂದರೆ ರಸ್ಟ್ ಅಂತ. ಈ ಥರ ಕಬ್ಬಿಣವನ್ನು ಹೊರಗಡೆ ಓಪನ್ ಮಾಡಿಟ್ಟಾಗ, ಇಫ್ ಯು ಕೀಪ್ ದ ಐರನ್ ಓಪನ್, ದೆನ್ ಇಟ್ ವಿಲ್ ಫಾರ್ಮ್ ಎ ಬ್ರೌನ್ ಕಲರ್ಡ್ ಕೋಟಿಂಗ್ ಆನ್ ಇಟ್, ಆ್ಯಂಡ್ ದಿಸ್ ಕೋಟಿಂಗ್ ಈಸ್ ನಥಿಂಗ್ ಬಟ್ ದಿ ರೆಡ್ಡಿಶ್ ಬ್ರೌನ್ ಪೌಡರ್, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ರಸ್ಟ್.
ದ ರಸ್ಟ್ ಈಸ್ ಕಾಸ್ ಬೈ ಆಕ್ಸಿಡೇಷನ್ ಆಫ್ ಐರನ್. ರಸ್ಟ್ ಹೇಗಾಗುತ್ತೆ ಅಂತಂದ್ರೆ ಆಕ್ಸಿಡೇಷನ್ ಆಫ್ ಐರನ್ ಆಗುತ್ತೆ. ಅಂದ್ರೆ ಐರನ್ನ ಆಕ್ಸಿಡೇಷನ್ಗೆ ಒಳಪಟ್ಟಾಗ, ಅಂದ್ರೆ ಐರನ್ಗೆ ಆಕ್ಸಿಜನ್ ಆ್ಯಡ್ ಆದಾಗ ರಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ರಸ್ಟಿಂಗ್ ಆರ್ ಕರೋಷನ್ ಇನ್ ಐರನ್. ಓಕೆ, ನೆಕ್ಸ್ಟ್ ನಾವು ಕರೋಷನ್ ಇನ್ ಸಿಲ್ವರ್ ನೋಡೋಣ. ಸೊ ಅವಾಗಲೇ ಹೇಳಿದಂಗೆ ನಾನು ಬೆಳ್ಳಿ ವಸ್ತುಗಳನ್ನು ನಾವು ಓಪನ್ ಆಗಿ ತೆಗೆದಿಟ್ಟಾಗ ಆ ಬೆಳ್ಳಿ ವಸ್ತುಗಳ ಮೇಲೆ ನೋಡಿ, ಇಲ್ಲಿ ಯಾವಾಗಲೂ ಒಂದು ಬೆಳ್ಳಿದ ಆರ್ಟಿಕಲ್ ಇದೆ ಅಥವಾ ಸಿಲ್ವರ್ ಆರ್ಟಿಕಲ್ ಇದೆ, ಆ ಸಿಲ್ವರ್ ಆರ್ಟಿಕಲ್ ಮೇಲೆ ಬ್ಲ್ಯಾಕ್ ಕೋಟಿಂಗ್ ಬಂದ್ಬಿಟ್ಟಿದೆ. ಸೊ ಇದು ಕೂಡ ಕರೋಷನ್ ಇಂದ ಆಗಿರತಕ್ಕಂಥದ್ದು. ಕರೋಷನ್ ಇಸ್ ನಥಿಂಗ್ ಬಟ್ ವೆನ್ ಸಿಲ್ವರ್ ಕೆಪ್ಟ್ ಓಪನ್ ಇಟ್ ರಿಯಾಕ್ಟ್ಸ್ ವಿತ್ ಏರ್. ಸೊ ಅವಾಗ ಏನಾಗುತ್ತೆ, ಅದು ಆಕ್ಸಿಡೇಷನ್ಗೆ ಒಳಪಟ್ಟಿದೆ ಅಂತ. ಸಿಲ್ವರ್ಗೆ ಆಕ್ಸಿಜನ್ ಆ್ಯಡ್ ಆಗುತ್ತೆ ಅಂತಂದ್ರೆ ಆಕ್ಸಿಡೇಷನ್ ಆಫ್ ಸಿಲ್ವರ್ ಆಗುತ್ತೆ. ಸೊ ಆಕ್ಸಿಡೇಷನ್ ಆಫ್ ಸಿಲ್ವರ್ ಆಯಿತು ಅಂತಂದ್ರೆ ಅವಾಗ ಆ ಪ್ರಾಸೆಸ್ಗೆ ನಾವು ಟಾರ್ನಿಷಿಂಗ್ ಆಫ್ ಸಿಲ್ವರ್ ಅಂತ ಕರಿತೀವಿ. ಟಾರ್ನಿಷಿಂಗ್ ಆಫ್ ಸಿಲ್ವರ್. ನಿಮಗೆ ಕೇಳ್ತಾರೆ, ಸೊ ಸಿಲ್ವರ್ ಆರ್ಟಿಕಲ್ಗಳನ್ನು ಓಪನ್ ಆಗಿ ಇಟ್ಟಾಗ ಅದು ಬ್ಲ್ಯಾಕ್ ಕಲರ್ ಕೋಟಿಂಗ್ ಅನ್ನು ಪಡ್ಕೊಳ್ಳುತ್ತೆ, ಯಾಕೆ ಅಂತ. ಅವಾಗ ನೀವೇನು ಬರೀಬೇಕು ಅಂತಂದ್ರೆ, ಯು ಶುಡ್ ರೈಟ್ ಲೈಕ್ ದಿಸ್: ಬ್ಲ್ಯಾಕ್ ಕೋಟಿಂಗ್ ಆನ್ ಸಿಲ್ವರ್ ಈಸ್ ಡ್ಯೂ ಟು ಕರೋಷನ್. ದ ಕರೋಷನ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಆಫ್ ಮೆಟಲ್ಸ್. ಅವಾಗ ಕರೋಷನ್ ಡೆಫಿನೇಷನ್ ಆದರೂ ಬರೀಬಹುದು, ಅಥವಾ ಯು ಕ್ಯಾನ್ ರೈಟ್ ಇಟ್ ಇನ್ ಅನದರ್ ವೇ ದಟ್ when silver reacts with oxygen it undergoes oxidation, and this oxidation of silver is nothing but corrosion, and due to corrosion in silver the silver article gets black coating. Okay, ಕಾಪರ್ ಅಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಕರೋಷನ್ ಇನ್ ಕಾಪರ್. ಸೊ ತಾಮ್ರದಲ್ಲಿ ಹೇಗೆ ಕರೋಷನ್ ಆಗುತ್ತೆ ನೋಡಿ, ಕಾಪರ್ ವೆಸಲ್ಸ್ ಅನ್ನ, ಕಾಪರ್ ಆರ್ಟಿಕಲ್ಸ್ ಅನ್ನ ನಾವು ಓಪನ್ ಆಗಿಟ್ಟಾಗ ಅಥವಾ ಬಹಳ ದಿನಗಳ ಕಾಲ ಹಾಗೆ ಬಿಟ್ಟಾಗ ಅದು ಕೂಡ ಆಕ್ಸಿಡೇಷನ್ಗೆ ಒಳಪಟ್ಟು ಅಥವಾ ಕರೋಷನ್ಗೆ ಒಳಪಟ್ಟು ಗ್ರೀನ್ ಕೋಟಿಂಗ್ ಅನ್ನ ಫಾರ್ಮ್ ಮಾಡುತ್ತೆ ಅದ್ರ ಮೇಲ್ಗಡೆ. ಅಂದ್ರೆ ಅದರ ಸರ್ಫೇಸ್ ಮೇಲೆ ಗ್ರೀನ್ ಕೋಟಿಂಗ್ ಬರುತ್ತೆ. ದಿಸ್ ಗ್ರೀನ್ ಕೋಟಿಂಗ್ ಈಸ್ ಡ್ಯೂ ಟು ದಿ ಕರೋಷನ್ ಅಂತ ಹೇಳಿ. ಸೊ ಇದನ್ನು ಕಾಮನ್ ಆಗಿ ಕಾಪರ್ ವೆಸಲ್ಸ್ ಯೂಸ್ ಮಾಡ್ತಕ್ಕಂಥ ಮನೆಗಳಲ್ಲಿ ಕಾಮನ್ ಆಗಿ ಇದು ಕಂಡು ಬರುತ್ತೆ ಅಂತ. ಸೊ ದೀಸ್ ಆರ್ ದ ಎಫೆಕ್ಟ್ಸ್, ದೀಸ್ ಆರ್ ಕರೋಷನ್ ಇನ್ ಡಿಫ್ರೆಂಟ್ ಮೆಟಲ್ಸ್ ಲೈಕ್ ಐರನ್, ಸಿಲ್ವರ್ ಅಂಡ್ ಕಾಪರ್. ಹಾಗಾದ್ರೆ ಇದರಿಂದ ಡಿಸಡ್ವಾಂಟೇಜ್ ಏನು? ನಾವು ಆದರೆ ಆಗಲಿ ಅಂತ ಅನ್ಕೋಬಹುದು, ಬಟ್ ಯಾವುದೇ ಒಂದು ನಮ್ಮ ಮನೇಲಿ ಇರ್ತಕ್ಕಂಥ ಒಂದು ಐರನ್ ಆರ್ಟಿಕಲ್ ಅದು ರಸ್ಟ್ ಆಯಿತು ಅಂತಂದ್ರೆ ಇಟ್ ಈಸ್ ಅದರದ್ದು ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಅದರದ್ದು ಯೂಸ್ ಕಡಿಮೆ ಆಗುತ್ತೆ. ಸೊ ದಟ್ ಇಟ್ ವಿಲ್ ಕಾಸ್ ಎಕನಾಮಿಕ್ ಬರ್ಡನ್ ಟು ಅಸ್, ಫಿನಾನ್ಷಿಯಲ್ ಬರ್ಡನ್. ಹಾಗಾದ್ರೆ ಏನಾಗುತ್ತೆ ನೋಡೋಣ ಎಫೆಕ್ಟ್ಸ್ ಆಫ್ ಕರೋಷನ್ ಅಲ್ಲಿ. ಓಕೆ, ಇದು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ, ಕರೋಷನ್ ಇಂದ ಏನೇನಾಗುತ್ತೆ ಅಂತ. ಸೊ ಕರೋಷನ್ ಇಂದ ನೋಡಿ, ಅವಾಗಲೇ ನಿಮಗೆ ಗೊತ್ತಿದೆ ನೋಡಿ, ಇಲ್ಲಿ ಒಂದು ಪಿಕ್ಚರ್ ಇದೆ, ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು, ಒಂದು ಶಿಪ್, ದೊಡ್ಡದೊಂದು ಶಿಪ್ ಇದು, ಅಥವಾ ಒಂದು ಹಡಗು ಅಂತ ಹೇಳ್ಬೋದು. ಈ ಶಿಪ್ ನೋಡಿ, ಈ ಎಡ್ಜಲ್ಲೆಲ್ಲ ಏನಾಗ್ಬಿಟ್ಟಿದೆ, ಆಗಲೇ ಕರೋಡ್ ಆಗ್ತಾ ಇದೆ. ಸೊ ಯಾಕಂದ್ರೆ ಅದು ಅಟ್ಮಾಸ್ಫಿಯರ್ಲಿರೋ ಮಾಯಿಶ್ಚರ್ ಅಥವಾ ಅಲ್ಲಿ ಇರತಕ್ಕಂಥ ವಾಟರ್ ಮತ್ತು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಆಕ್ಸಿಡೇಷನ್ ಆಗಿಬಿಟ್ಟು ರಸ್ಟ್ ಆಗಿ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಹಾಗಾದ್ರೆ ಇದು ಒಂದು ಲಾಸೇ ನಮಗೆ. ಒಂದು ದೊಡ್ಡ ಶಿಪ್, ಕ್ರೋಸ್ ಟುಗೆದರ್ ಆಫ್ ವ್ಯಾಲ್ಯೂ ಅನ್ನು ಹೊಂದಿರತಕ್ಕಂಥ ಒಂದು ಶಿಪ್ಪೇ ನಮಗೆ ಕರೋಡ್ ಆಯಿತು ಅಂತಂದರೆ, ಆ ಮೆಟಲ್ ಎಲ್ಲ ಹಾಳಾಯಿತು ಅಂತಂದರೆ ಮತ್ತೆ ಅದಕ್ಕೆ ರೀಪ್ಲೇಸ್ ಮಾಡೋದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ನಮಗೆ. ಅದಾದಮೇಲೆ ರೈಲ್ವೆ ಟ್ರ್ಯಾಕ್ಸನ್ನು ಐರನಿಂದ ಮಾಡಿರ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಅದು ಓಪನ್ ಸ್ಪೇಸಲ್ಲಿ ಯಾವಾಗಲೂ ಇರೋದ್ರಿಂದ ಅದು ಕೂಡ ರಸ್ಟ್ ಆಗಿಬಿಡುತ್ತೆ. ಜೊತೆಗೆ ಈ ಕಾರ್ ಬಾಡೀಸ್ ಇದ್ದಾವೆ, ಕಾರ್ ಬಾಡಿ ಅಂದರೆ ಕಾರ್ ಕೂಡ ಐರನ್ನಿಂದ ಅಥವಾ ಮೆಟಲಿಂದ ಮಾಡಿರ್ಪಟ್ಟಿರ್ತದೆ, ಅದು ಕೂಡ ಕರೋಷನ್ಗೆ ಒಳಪಡುತ್ತೆ. ಸೊ ಈ ಕರೋಷನ್ಗೆ ಒಳಪಡೋದ್ರಿಂದ ಕರೋಷನ್ ಕಾಸಸ್ ಡ್ಯಾಮೇಜನ್ನು ಕಾಸ್ ಮಾಡುತ್ತೆ. ಯಾವುದಕ್ಕೆ? ಲೈಕ್ ಕಾರ್ ಬಾಡೀಸ್ಗೆ ಡ್ಯಾಮೇಜನ್ನು ಮಾಡುತ್ತೆ. ಬ್ರಿಡ್ಜಸ್ಸು, ಎಷ್ಟು ದೊಡ್ಡ ದೊಡ್ಡ ಬ್ರಿಡ್ಜಸ್ ಐರನ್ ಅಂದರೆ ಒಳ್ಳೆ ಕ್ವಾಲಿಟಿ ಐರನ್ನಿಂದಲೇ ಮಾಡಿರ್ತಾರೆ, ಬಟ್ ಆಸ್ ದ ಟೈಮ್ ಪಾಸಸ್ that reacts with, even that also reacts with oxygen and undergoes oxidation or rusting ಅಂತ ಹೇಳ್ತೀವಿ. ಈಗ ಐರನ್ ರೇಲಿಂಗ್ಸ್ ಅಥವಾ ರೈಲ್ವೆ ಟ್ರ್ಯಾಕ್ ಅಂತೀವಲ್ಲ, ಅದು ಕೂಡ ಡ್ಯಾಮೇಜ್ ಆಗುತ್ತೆ, ಶಿಪ್ಗಳು ಡ್ಯಾಮೇಜ್ ಆಗ್ತವೆ. ಆ್ಯಂಡ್ ಆಲ್ ಆಬ್ಜೆಕ್ಟ್ಸ್ ಮೇಡ್ ಆಫ್ ಮೆಟಲ್ಸ್, ಆಲ್ಮೋಸ್ಟ್ ಎಲ್ಲ ಮೆಟಲ್ಗಳು ಕೂಡ ಕರೋಷನ್ಗೆ ಒಳಪಡ್ತವೆ, ಎಸ್ಪೆಷಲಿ ದೋಸ್ ಆಫ್ ಐರನ್. ಕಬ್ಬಿಣಕ್ಕೆ ಅತಿ ಹೆಚ್ಚು ಕರೋಷನ್ ಜಾಸ್ತಿ ಆಗುತ್ತೆ. ಕಾರಣ ಏನಂತಂದರೆ ಇಟ್ ರೆಡಿಲಿ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಅಂದರೆ ರೆಡಿಲೇನ್ ಇನ್ ದ ಸೆನ್ಸ್ ಬೇರೆ ಮೆಟಲ್ಗೆ ಹೋಲಿಸ್ಕೊಂಡ್ರೆ ಇದು ಜಾಸ್ತಿ ರಿಯಾಕ್ಟ್ ಆಗುತ್ತೆ, ಜೊತೆಗೆ ಬೇಗ ರಸ್ಟನ್ನು ಫಾರ್ಮ್ ಮಾಡಿ ಹಾಳಾಗುತ್ತೆ ಅಂತ. ಸೊ ಹೀಗೆ ಸಾಕಷ್ಟು ಡ್ಯಾಮೇಜ್ ಆಗೋದ್ರಿಂದ ನಮಗೆ ಅದು ಎಕನಾಮಿಕ್ ಬರ್ಡನ್ ಆಗುತ್ತೆ. ಲಾರ್ಜ್ ಅಮೌಂಟ್ ಆಫ್ ಮನಿಯನ್ನು ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಕರೋಷನ್ ಅಥವಾ ಕರೋಡೆಡ್ ಮೆಟಲ್ಸನ್ನು ಮತ್ತೆ ರಿಕವರ್ ಮಾಡ್ಕೋಬೇಕಂದ್ರೆ. ರಿಕವರಿ ಈಸ್ ನಾಟ್ ಪಾಸಿಬಲ್ ವಿತ್ ರೆಸ್ಪೆಕ್ಟ್ ಟು ಐರನ್, ಬಟ್ ವಿ ಕ್ಯಾನ್ ಪ್ರಿವೆಂಟ್ ಕರೋಷನ್ ವಿತ್ ಬೈ ವೇರಿಯಸ್ ಮೆಥಡ್ಸ್. ಅದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಕರೋಷನನ್ನು. ಓಕೆ, ಸೊ ಈ ಚಾಪ್ಟ್ರಲ್ಲಿ ನಾವಿಲ್ಲಿವರೆಗೂ ಎಫೆಕ್ಟ್ ಆಫ್ ಆಕ್ಸಿಡೇಷನನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ಇದರ ಜೊತೆಗೆ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಅಥವಾ ಈ ಹಿಂದಿನ ಸೆಷನ್ಸಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅವು ಯಾವುದಂತ ಮತ್ತೊಂದು ಸರಿ ಕ್ವಿಕ್ ಆಗಿ ರಿಕಾಲ್ ಮಾಡ್ಕೊಳ್ಳೋದಾದರೆ,
ಟೈಪ್ಸ್ ಆಫ್ ಚೇಂಜಸನ್ನು ನೋಡಿದ್ವಿ. ಅದರಲ್ಲಿ ಕೆಮಿಕಲ್ ಚೇಂಜ್ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಕೆಮಿಕಲ್ ರಿಯಾಕ್ಷನ್ ಆಗಬೇಕಂದ್ರೆ ಏನೇನು ನಾವು ಚೇಂಜಸನ್ನು ಗಮನಿಸಿ ಡಿಸೈಡ್ ಮಾಡ್ತೀವಿ ಅಂತ ನೋಡಿದ್ವಿ. ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಕೆಮಿಕಲ್ ಈಕ್ವೇಷನ್ಸನ್ನು ಬರೆಯೋದು ಹೇಗೆ ಅನ್ನೋದನ್ನು ಗೊತ್ತಾಯಿತು. ಈಗ ರೂಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೇನು, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದ್ರೇನು, ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ವೈಸ್ ತಿಳ್ಕೊಳ್ತಾ ಹೋದ್ವಿ. ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು ಅದರಲ್ಲಿ 4 ರೀತಿ ಇದೆ. 4 ರೀತಿಯಲ್ಲಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ ಬಗ್ಗೆ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸನ್ನು ತಿಳ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಆ್ಯಂಡ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಗೆ ಡೆಫಿನೇಷನ್ ಪ್ಲಸ್ ಸಬ್ಸ್ಟೆನ್ಸ್ಗಳು ಯಾವ ರೀತಿ ಆಕ್ಸಿಡೈಸ್ ಆಗ್ತವೆ ಅನ್ನೋದನ್ನು, ರಿಡಕ್ಷನ್ ಆಗ್ತವೆ ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಗೆ ಎಫೆಕ್ಟ್ ಆಫ್ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫನ್ನು ನಾವು ನೋಡಿದ್ದೀವಿ. ಸೊ ಈ 3 ಎಪಿಸೋಡ್ಗಳಲ್ಲಿ ನಾವು ಕರೋಷನ್ ಬಗ್ಗೆ ಮತ್ತು ಹೇಗೆ ಕರೋಷನ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಗೆ ಎಫೆಕ್ಟ್ ಆಫ್ ಆಕ್ಸಿಡೇಷನಲ್ಲಿ ಇನ್ನೊಂದು ಎಫೆಕ್ಟ್ ಇದೆ, ದಟ್ ಈಸ್ ರ್ಯಾನ್ಸಿಡಿಟಿ ಅಂತ. ಸೊ ರ್ಯಾನ್ಸಿಡಿಟಿ ಬಗ್ಗೆ ನಾವು ನೋಡೋದಾದರೆ, ಯೂಶಲಿ ಈ ಯಾವ್ದಾದ್ರು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಬಹಳ ಕಾಲ ಗಾಳಿಗೆ ತೆರೆದಿಟ್ಟಾಗ ಅದು ಸ್ವಲ್ಪ ದಿನಗಳಾದಮೇಲೆ ಒಂದು ಫೌಲ್ ಸ್ಮೆಲ್ ಅಥವಾ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಅದು ಟೇಸ್ಟ್ ಕೂಡ ಪಾಯ್ಸನಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರ್ತದೆ. ಸೊ ಅದು ಯಾಕೆ ಆಗುತ್ತೆ, ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಅಥವಾ ಆಯಿಲಿ ಫುಡ್ಡು ಯಾಕೆ ಹಾಗಾಗುತ್ತೆ ಅಂತಂದರೆ, ಅದು ಒಂದು ಪ್ರೋಸೆಸ್ಗೆ ಒಳಪಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಓಕೆ, ಈ ರ್ಯಾನ್ಸಿಡಿಟಿ ಅಂದರೆ ಏನು ಅಂದರೆ, ದ ಆಕ್ಸಿಡೇಷನ್, ಇದು ಕೂಡ ಆಕ್ಸಿಡೇಷನ್ನೇ, ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ವೆನ್ ಎಕ್ಸ್ಪೋಸ್ ಟು ಏರ್ ಈಸ್ ನೋನ್ ಆಸ್ ರ್ಯಾನ್ಸಿಡಿಟಿ ಅಂತೀವಿ. ಅಂದರೆ ಗಾಳಿಗೆ ತೆರೆದಿಟ್ಟಾಗ ಫ್ಯಾಟು ಮತ್ತು ಆಯಿಲ್ಸು ಆಕ್ಸಿಡೇಷನ್ಗೆ ಒಳಪಟ್ಟಾಗ ಅದು ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಈ ರ್ಯಾನ್ಸಿಡಿಟಿ ಆದಾಗ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಜೊತೆಗೆ ಅದರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, ಬ್ಯಾಡ್ ಟೇಸ್ಟ್ ಆಫ್ ಫುಡ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ರ್ಯಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡೋದು ಹೇಗೆ? ಸೊ ಪ್ರಿವೆಂಟ್ ಮಾಡೋದಕ್ಕೆ ಸಿಂಪಲ್ ಏನು ಅಂದರೆ, ಆಕ್ಸಿಡೇಷನನ್ನು ತಡೆಗಟ್ಟೋದು. ಸೊ ಆಕ್ಸಿಡೇಷನ್ ಆಯಿತು ಅಂತಂದರೆ ಏನಾಗುತ್ತೆ, ಬ್ಯಾಡ್ ಸ್ಮೆಲ್ಲು, ಬ್ಯಾಡ್ ಟೇಸ್ಟ್ ಬರುತ್ತೆ. ಆಕ್ಸಿಡೇಷನ್ ಆಗಿಲ್ಲ ಅಂತಂದರೆ, ಅಂದರೆ ಆ ಒಂದು ಆಯಿಲಿ ಅಥವಾ ಫ್ಯಾಟಿ ಕಂಟೆಂಟ್ ಇರ್ತಕ್ಕಂಥ ಫುಡ್ಡನ್ನು ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಗದಿರೋ ಥರ ನೋಡಿಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ ಹೇಳಿ. ಹಾಗಾದರೆ ಹೇಗೆ ಆ ಥರ ಮಾಡಬೇಕು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಥಡ್ಡು ಆ್ಯಂಟಿ ಆಕ್ಸಿಡೆಂಟ್ಸನ್ನು ಆ್ಯಡ್ ಮಾಡಬೇಕು. ಯಾವುದಕ್ಕೆ? ಫುಡ್ಡಿಗೆ. ಯಾವ ಫುಡ್ಡು ರ್ಯಾನ್ಸಿಡಿಟಿಗೆ ಒಳಪಡ್ತಿದೆಯೋ, ರ್ಯಾನ್ಸಿಡ್ ಆಗ್ತಿದೆಯೋ ಅಂಥ ಫುಡ್ಡು ರ್ಯಾನ್ಸಿಡ್ ಆಗಬಾರ್ದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಡ್ ಮಾಡಬೇಕು. ಆ್ಯಂಟಿ ಆಕ್ಸಿಡೆಂಟ್ ಹೆಸರು ಹೇಳೋ ಥರ, ಆ್ಯಂಟಿ ಮೀನ್ಸ್ ಅಪೋಸಿಟ್. ಅಪೋಸಿಟ್ ಫಾರ್ ವಾಟ್? ಆಕ್ಸಿಡೇಷನ್ಗೆ. ಅಂದರೆ ಅದು ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್. Antioxidants are the substances that prevent oxidation. ಸೊ ಆಕ್ಸಿಡೇಷನನ್ನು ಪ್ರಿವೆಂಟ್ ಮಾಡುವಂಥ ವಸ್ತುಗಳಿಗೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನಾವು ಫ್ಯಾಟ್ಸು ಮತ್ತು ಆಯಿಲ್ ಕಂಟೈನಿಂಗ್ ಫುಡ್ಗೆ ಹಾಕಿದಾಗ ಇಟ್ ವಿಲ್ ನಾಟ್ ರ್ಯಾನ್ಸಿಡ್ ಈಸಿಲಿ ಅಂತ ಹೇಳ್ತೀವಿ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಹಾಕೋದ್ರ ಬದಲಾಗಿ ಆಕ್ಸಿಜನ್ ಟಚ್ ಆಗಬಾರ್ದು, ಆಕ್ಸಿಜನ್ ಜೊತೆಗೆ ಅದು ರಿಯಾಕ್ಟ್ ಆಗಬಾರ್ದು ಅಂದರೆ ಆಕ್ಸಿಜನ್ ಅದಕ್ಕೆ ಟಚ್ ಆಗದ ಹಾಗೆ ನೋಡ್ಕೊಳ್ಳೋದಾದರೆ ಏರ್ ಟೈಟ್ ಕಂಟೈನರನ್ನು ಯೂಸ್ ಮಾಡಬೇಕು. ಆ ಫುಡ್ಗಳನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ ಆ ಕಂಟೈನರ್ ಒಳಗಡೆ ಆಕ್ಸಿಜನ್ ಆ್ಯಡ್ ಆಗಲ್ಲ ಅಥವಾ ಆಕ್ಸಿಜನ್ ಹೋಗೋದಿಲ್ಲ, ಹಾಗಾಗಿ ಫುಡ್ ಅದ್ರ ಜೊತೆಗೆ ರಿಯಾಕ್ಟ್ ಆಗಲ್ಲ ಅಂತ. ಅದ್ರ ಜೊತೆಗೆ ಕೆಲವು ಸರಿ ಈ ಚಿಪ್ಸು ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಕ್ಕಂತಹ ಒಂದಷ್ಟು ಕಂಪನಿಗಳು ಅಥವಾ ಒಂದಷ್ಟು ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ ಅಂದರೆ, ಈ ಚಿಪ್ಸ್ ಪ್ಯಾಕೆಟನ್ನು ನೀವು ಪರ್ಚೇಸ್ ಮಾಡಿದಾಗ ಅದು ಸ್ವಲ್ಪ ಉಬ್ಕೊಂಡಿರುತ್ತೆ ನೋಡಿ. ಯಾಕೆ ಉಬ್ಕೊಂಡಿರುತ್ತೆ ಅಂತಂದರೆ, ಅದರಲ್ಲಿ ಒಂದು ಗ್ಯಾಸನ್ನು ಆ್ಯಡ್ ಮಾಡಿರ್ತಾರೆ. ಯಾವ ಗ್ಯಾಸ್ ಅಂತಂದರೆ ನೈಟ್ರೋಜನ್ ಗ್ಯಾಸನ್ನು ಆ್ಯಡ್ ಮಾಡಿರ್ತಾರೆ. ಈ ನೈಟ್ರೋಜನ್ ಗ್ಯಾಸ್ ಏನು ಮಾಡುತ್ತೆ ಅಂತಂದರೆ, ಇದು ಆ್ಯಂಟಿ ಆಕ್ಸಿಡೆಂಟಾಗಿ ವರ್ಕ್ ಆಗುತ್ತೆ. ಅಂದರೆ ಇಟ್ ಪ್ರಿವೆಂಟ್ಸ್ ದ ಫುಡ್ ಫ್ರಮ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂತ. ಅದಕ್ಕೋಸ್ಕರ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ನೈಟ್ರೋಜನ್ ಗ್ಯಾಸನ್ನು ಅದರೊಳಗಡೆ ಹಾಕ್ತಾರೆ. ಕಾರಣ ಏನಂದರೆ, ನೈಟ್ರೋಜನ್ನು ಆಕ್ಸಿಡೇಷನನ್ನು ತಡೆಗಟ್ಟುತ್ತೆ. ಅಂದರೆ ಫುಡ್ಡು ಅಥವಾ ಆಯಿಲಿ ಫುಡ್ ಆಕ್ಸಿಡೈಸ್ ಆಗೋ ಬದಲಾಗಿ ನೈಟ್ರೋಜನ್ನೇ ಆಕ್ಸಿಜನ್ಗೆ, ಒಂದು ವೇಳೆ ಆಕ್ಸಿಜನ್ ಎಂಟರ್ ಆದರೂ ಕೂಡ ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ತಾನು ಆಕ್ಸಿಡೈಸ್ ಆಗುತ್ತೆ. ಸೊ ಫುಡ್ಡು ಆಕ್ಸಿಡೈಸ್ ಆಗ್ತಿರೋ ಥರ ನೋಡ್ಕೊಳ್ಳುತ್ತೆ ಅಂತ. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ರ್ಯಾನ್ಸಿಡಿಟಿ ಅಂದರೆ ಏನು, ಡೆಫಿನೇಷನ್ ಕೇಳ್ಬೋದು, ಅದರದ್ದು ಎಫೆಕ್ಟ್ ಕೇಳ್ಬೋದು, ಅಥವಾ ಇಂಪಾರ್ಟೆಂಟ್ ಏನಂದರೆ ಮೆಥಡ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ. ಸೊ ಆ ಮೆಥಡ್ ಏನು ಅನ್ನೋದನ್ನು 3 ಮೆಥಡಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟೊತ್ತು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಚಾಪ್ಟರಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ, ಜೊತೆಗೆ ರ್ಯಾನ್ಸಿಡಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್. ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ರೆಫರ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ ಅವರ್ ಕಮೆಂಟ್ ಸೆಕ್ಷನ್. ಓಕೆ, ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ಚಾಪ್ಟರ್ನ ಎಂಡ್ ಮಾಡೋಣ. ಮುಂದಿನ ಚಾಪ್ಟರ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆಗೆ ಮೀಟ್ ಆಗ್ತೀನಿ, ಮತ್ತಷ್ಟು ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಟೇಕ್ ಕೇರ್.